ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಇವತ್ತಿನ ನಾವು ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿರುವ ಹೋಮ್ ರೆಮಿಡಿಯನ್ನು ತಂದಿದ್ದೀನಿ. ಅದು ಯಾರಿಗೆ ಅಂತ ಕೇಳ್ತಾ ಇರ್ಬೋದು. ತಮ್ಮನಲ್ಲಿ ನೋಡಿ ನಿಮಗೆ ಗೊತ್ತಾಗಿರಬಹುದು. ಪ್ರತಿಯೊಬ್ಬರ ತಾಯಿಗೂ ಕಾಡುವಂಥ ಒಂದು ಪ್ರಶ್ನೆಗೆ ನಾನು ಇಲ್ಲಿ ನನ್ನ ಒಂದು ವಿಡಿಯೋದಲ್ಲಿ ಉತ್ತರವನ್ನು ತಂದಿದ್ದೀನಿ. ಪ್ರತಿಯೊಂದು ಹೆಣ್ಮಕ್ಳಿಗೆ ಮದುವೆ ಆಗಬೇಕು, ಮದುವೆ ಆದಮೇಲೆ ಮಗು ಆಗಬೇಕು, ಮಗು ಆದಮೇಲೆ ಮಗುವಿಗೆ ಹಾಲು ಕುಡಿಸೋದ್ರಿಂದ ಸಹಜವಾದ ಒಂದು ಪ್ರಕ್ರಿಯೆ ಅಂತ ಹೇಳ್ತೀನಿ. ಆ ಒಂದು ಪ್ರಕ್ರಿಯೆ ಕಂಟಿನ್ಯೂ ಆಗಿ ನಾವು ಮಾಡ್ತಾ ಇದ್ದರೆ ಅದು ತಾಯಿಗೆ ಚಲೋ ಅಲ್ಲ, ಮಗುವಿಗೂ ತುಂಬಾ ಕೆಟ್ಟದಾಗುತ್ತೆ. ಅಂದರೆ ಇಷ್ಟು ಸರ್ಟನ್ ಪೀರಿಯಡ್ ಆದಮೇಲೆ ಮಗುವಿನ ಒಂದು ಹೆಲ್ತ್ ಕಂಡೀಷನ್ ನೋಡಿ ನಾವು ತಾಯಿಯ ಎದೆ ಹಾಲನ್ನು ಬಿಡಿಸಬೇಕಾಗುತ್ತೆ. ಆ ಒಂದು ಬಿಡಿಸೋದನ್ನು ಹೇಗೆ ಅದು ಮತ್ತು ಹೆಲ್ದಿಯಾಗಿ ಯಾವುದೇ ರೀತಿ ಇಫೆಕ್ಟ್ ಆಗದೆ ಇರುವ ಹಾಗೆ ನಾವು ಹೇಗಪ್ಪ ಬಿಡಿಸೋದು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಾನು ಖಂಡಿತವಾಗಿ ನಿಮಗೆ ಹೇಳ್ಕೊಡ್ತೀನಿ. ಅದಕ್ಕಿಂತ ಮೊದಲಿಗೆ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮೊದಲಿಗೆ ಅಂತ ಕೇಳ್ಕೊತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಅದು ಒಂದು ಹೋಮ್ ರೆಮಿಡಿಯನ್ನು ತಿಳಿಯೋಕ್ಕಿಂತ ಮೊದಲಿಗೆ ತಾಯಿ ಹಾಲಿನ ಮಹತ್ವನ ಮೊದಲಿಗೆ ತಿಳಿಯೋಣ. ಈ ಒಂದು ಆಧುನಿಕ ಯುಗದಲ್ಲಿ ಎಲ್ಲ ಒಂದು ಪ್ರತಿಯೊಬ್ಬ ತಾಯಿನೂ ಸಹ ಹಾಲು ಕುಡಿಸೋದನ್ನ ಒಂದು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ತಾ ಇದ್ದಾನೆ. ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ಪ್ಲೀಸ್ ಅದಕ್ಕೆ ನಾನು ಸಾರಿ ಕೇಳ್ತಾ ಇದ್ದೀನಿ ಮೊದಲಿಗೆ. ಅಂದರೆ ನಮ್ಮ ಮನೆ ಇರೋದು ಮೇನ್ ರೋಡ್ನಲ್ಲಿನೇ, ಅಂದರೆ ಹೀಗಾಗಿ ಎಲ್ಲ ಆ್ಯಂಬುಲೆನ್ಸ್ ಸೌಂಡು ಈ ಥರ ಎಲ್ಲನೂ ಕೇಳ್ತಾ ಇರುತ್ತೆ. ಪ್ಲೀಸ್ ಆ ಕಡೆ ಜಾಸ್ತಿ ಗಮನ ಕೊಡಲಾರ್ದೆ ನಾನು ಹೇಳೋದನ್ನು ಒಂದು ಸ್ವಲ್ಪ ಗಮನ ಇಟ್ಟು ಕೇಳಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ನಾನು ಹೇಳ್ತಾ ಇರೋದೊಂದು ತಾಯಿಯ ಹಾಲನ್ನು ತುಂಬ ಒಂದು ಪರಿಶುದ್ಧವಾಗಿರುವಂಥ ಈ ಒಂದು ಪ್ರಪಂಚದಲ್ಲಿ ಸಿಗುವಂಥ ಅತ್ಯಮೂಲ್ಯವಾದ ಒಂದು ವಸ್ತು ಅಂತಲೇ ಹೇಳ್ತೀನಿ. ತಾಯಿ ಹಾಲನ್ನು ಕುಡಿಯೋದ್ರಿಂದ ಮಗುವಿಗೆ ತುಂಬಾ ಪ್ರಯೋಜನವಾಗಿದೆ ಮತ್ತು ತಾಯಿಗೂ ಸಹ ತುಂಬಾ ಪ್ರಯೋಜನ ಆಗ್ತದೆ. ಹೌದು ಫ್ರೆಂಡ್ಸ್, ತಾಯಿಗೂ ತುಂಬ ಪ್ರಯೋಜನ ಆಗ್ತಾ ಇದೆ. ಮಗುವಿಗೆ ಆಗೋದಂತೂ ಸಹಜ. ಬಟ್ ತಾಯಿ ಹೇಗಾಗುತ್ತೆ ಅಂತಂದರೆ, ಮಗುವಿಗೆ ಹಾಲು ಕುಡಿಸೋದ್ರಿಂದ ತಾಯಿಯ ಒಂದು ಕೊಬ್ಬಿನ ಅಂಶವನ್ನು ಹೋಗ್ತದೆ ಅಂತಂತಂದರೆ ಜಾಸ್ತಿ ಫ್ಯಾಟ್ನೆಸ್ ಅಂತಂದ್ರೆ ಒಬೆಸಿಟಿನೂ ಬರೋದಿಲ್ಲ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಇವಾಗ ಹೇಗೆ ಅಂತ ಕೇಳಿದರೆ, ಇವಾಗ ನಾವು ಜಾಸ್ತಿ ಊಟ ಮಾಡಿ ತಾಯಿ ಹಾಲು ಕುಡಿಸ್ಲಿಲ್ಲ ಅಂದರೆ ಮಗುವಿಗೆ ಆ ಒಂದು ಜಾಸ್ತಿ ಆಹಾರ ತಿನ್ನೋದ್ರಿಂದ ಮಗುಗೆ ಹಾಲನ್ನು ಕುಡಿಸೋದನ್ನು ಪೌಷ್ಟಿಕಾಂಶನೂ ಕಡಿಮೆ ಮಾಡ್ದಂಗೆ ಆಗುತ್ತೆ. ಮತ್ತು ಜಾಸ್ತಿ ಹಾಲು ಕುಡಿಸಿ ನಮಗೆ ದೇಹದಲ್ಲಿರುವಂಥ ಜಾಸ್ತಿ ಕೊಬ್ಬಿನ ಅಂಶನ ನಾವು ಕಡಿಮೆ ಮಾಡ್ಕೋಬಹುದು. ಮತ್ತು ಜಾಸ್ತಿ ಕೆಲಸನ ಮಾಡೋದ್ರಿಂದ ಮಗುವಿನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನಮ್ಮ ದೇಹದ ಆರೋಗ್ಯನೂ ವೃದ್ಧಿ ಮಾಡಿಸ್ಕೋಬೋದು. ಸಪೋಸ್ ನಾವು ಕುಡಿಸ್ಲಿಲ್ಲ ಮಾಡಲಿಲ್ಲ ಅಂತಂದರೆ ತಾಯಿಗೆ ಒಬೆಸಿಟಿ ಜಾಸ್ತಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಅದರ ಹೆರಿಡಿಟಿಯಿಂದನೂ ಹೋಗ್ತದೆ, ಮತ್ತು ಅದೂ ಆಯಿತು. ಮತ್ತು ನಾವು ಇದು ಒಂದು ಪ್ರಕ್ರಿಯೆ ಅಂತ ಹೇಳ್ತೀವಿ. ಎಲ್ಲ ಹೆಣ್ಮಕ್ಳಿಗೂ ಇದೇ ರೀತಿಯೇ ಅನ್ವಯ ಆಗುತ್ತೆ ಅಂತಲ್ಲ. ಅಂದರೆ ನಾವು ಒಂದು ಸ್ವಲ್ಪ ಹಾರ್ಮೋನಲ್ ಚೇಂಜಸ್ ಆಗೋದ್ರಿಂದ, ಅಂದರೆ ಆ್ಯಸ್ ಎ ನಾರ್ಮಲ್ ಆಗಿರ್ಬೋದು, ಆ್ಯಸ್ ಎ ಸಿಸರಿನ್ ಆಗಿರಬಹುದು, ಸರ್ವೇ ಸಾಮಾನ್ಯ ಆಗಿರುತ್ತೆ. ಅಂದರೆ ಪ್ರತಿಯೊಬ್ಬ ಹೆಣ್ಮಕ್ಳಿಗೆ ದೇಹದಲ್ಲಿ ಬದಲಾವಣೆ ಆಗುತ್ತೆ. ಮದುವೆ ಆದಮೇಲೂ ಆಗುತ್ತೆ, ಮಗು ಆದಮೇಲೂ ಆಗುತ್ತೆ. ಕೆಲವೊಬ್ಬರಿಗೆ ಆ ಒಂದು ಸಹಜ ಸ್ಥಿತಿ ಅಂದರೆ ಮದುವೆ ಆದಮೇಲೆ, ಅಂದರೆ ಡೆಲಿವರಿ ಆದಮೇಲೆ ತಮ್ಮ ಸ್ಥಿತಿಗೆ, ಅಂದರೆ ಮೊದಲಿಗೆ ಇರುವಂಥ ಹೇಗಿರುತ್ತೆ ಅಷ್ಟೇ ವೇಟಿಗೆ ಮತ್ತು ಅಷ್ಟೇ ಒಂದು ತಮ್ಮದು ಬಾಡಿ ಶೇಪ್ಗೆ ಹೋಗುತ್ತಾರೆ. ಅಂದರೆ ಜಾಸ್ತಿ ಜನ ಅಂದರೆ ತಮ್ಮದು ಒಂದು ಬಾಡಿ ಅಂದರೆ ದೇಹದ ಒಂದು ಆಕಾರವನ್ನು ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅಂದರೆ ನಾವು ತಾಯಿ ಎದೆ ಹಾಲು ಮಗುವಿಗೆ ಕುಡಿಸೋದ್ರಿಂದ ಸಾಧ್ಯವಾದಷ್ಟು ನಮ್ಮದು ಒಂದು ಪೊಸಿಷನ್ಗೆ ನಾವು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತೀನಿ. ಆ್ಯಸ್ ನೀವು ಕಂಪೇರ್ ಮಾಡಿದರೆ, ಅಂದರೆ ನಿಮ್ಮ ಅಜ್ಜಿಗಳ ಕಾಲದಲ್ಲಿ ನೋಡಿದರೆ ಅವ್ರು ಜಾಸ್ತಿ ಒಬೆಸಿಟಿ ಇರಲಿಲ್ಲ. ಯಾಕಂತಂದರೆ ಅವ್ರು ಜಾಸ್ತಿ ಹಾಲನ್ನು ಮನೆಯಲ್ಲೇ ಇರ್ತಿದ್ರು, ಮನೆಯಲ್ಲೇ ಮಗುವಿಗೆ ಕುಡಿಸ್ತಾ ಇದ್ರು. ಅದಕ್ಕೆ ಅವ್ರಿಗೆ ಜಾಸ್ತಿ ಈ ಒಂದು ಒಬೆಸಿಟಿ ಪ್ರಾಬ್ಲಮ್ನ ಎದುರಿಸಿಲ್ಲ. ನೀವು ಕಂಪ್ಯಾರಿಸನ್ನು ಇವಾಗ ನೀವು ರಿಕಾಲನ್ನು ಮಾಡ್ಕೋಬಹುದು ಫ್ರೆಂಡ್ಸ್. ಅಂದರೆ ಇವಾಗಿನ ಹೆಣ್ಮಕ್ಳಿಗೆ ಏನಾಗ್ತದೆ, ಆಧುನಿಕದಲ್ಲಿ ನಾವು ಹೇಗೆ ಎದೆ ಹಾಲು ಮನೆಯಲ್ಲೇ ಕುಡಿಸ್ಕೊಳ್ತೀವಿ. ಯಾಕಂದರೆ ಇವಾಗ ಆಧುನಿಕ ಯುಗದಲ್ಲಿ ನಾವು ಕೆಲಸಕ್ಕೂ ಹೋಗ್ತಾ ಇದ್ವಿ ಎಲ್ಲ ಹೆಣ್ಮಕ್ಳು, ಆವಾಗ ಕುಡಿಸೋ ಸಾಧ್ಯತೆ ಇರೋದಿಲ್ಲ. ಅದಕ್ಕೆ ನಮಗೆ 6 ತಿಂಗಳವರೆಗೂ ಕುಡಿಸ್ಲಿಕ್ಕೆ ಬೇಕು ಫ್ರೆಂಡ್ಸ್. ಆ್ಯಸ್ ಎ ನೀವು ಮದರ್ ಕೇಳಿದ್ರು, ಆ್ಯಸ್ ಎ ನೀವು ಡಾಕ್ಟರ್ ಕೇಳಿದ್ರು, ಅವರು 6 ತಿಂಗಳ ತನಕ ನೀವು ಕುಡಿಸ್ಲಿಕ್ಕೆ ಬೇಕು ಅಂತ ಹೇಳ್ತಾರೆ. 6 ತಿಂಗಳಲ್ಲಿ ನೀವು ನೀರು ಕುಡಿಸೋದಕ್ಕೂ ಅಂದರೆ ಅದೇನು ನಡೀತದೆ ಫ್ರೆಂಡ್ಸ್. ನೀರು ಕುಡಿಸ್ಲಿಕ್ಕೂ ಬರ್ತದೆ ಮಗುಗೆ. ನೀವು ಬೇರೆ ಯಾವುದೇ ರೀತಿಯಿಂದ ಪದಾರ್ಥ ಆಗಲಿ, ಯಾವುದೇ ಲಿಕ್ವಿಡ್ ಆಗಲಿ ಮಗುಗೆ ಕೊಡ್ಲಿಕ್ಕೆ ಹೋಗಬೇಡಿ 6 ತಿಂಗಳ ತನಕ.
6 ತಿಂಗಳು ಬರೀ ಕೇವಲ ಎದೆ ಹಾಲನ್ನ ಕುಡಿಸ್ಲಿಕ್ಕೆ ಬೇಕು. ಎದೆ ಹಾಲನ್ನ ಅಷ್ಟೇ, ಅದಕ್ಕೆ ಎಲ್ಲ ನೀರಿನ ಅಂಶ, ಎಲ್ಲ ಪೋಷಕಾಂಶದ ಅಂಶ ಇರೋದನ್ನೇ ಎದೆ ಹಾಲಿನಲ್ಲಿನೇ ಇರುತ್ತೆ. ನೀವು ಇವಾಗ ಕೇಳ್ಬೋದು, ನಾವು ಕನಿಷ್ಠವಾಗಿ ಮಗುಗೆ ಎಷ್ಟು ದಿನ ನಾವು ಹಾಲು ಕುಡಿಸ್ಬೇಕು, ಎಷ್ಟು ವರ್ಷ ಕುಡಿಸ್ಬೇಕು, ಎಷ್ಟು ತಿಂಗಳು ಕುಡಿಸ್ಬೇಕು ಅಂತಂದರೆ, ಮಗು ಕನಿಷ್ಠ ಆದರೂ 1 ವರ್ಷ ಆದರೂ ಕುಡಿಸ್ಲಿಕ್ಕೆ ಬೇಕು. ನೀವು ಸಾಧ್ಯವಾದರೆ 2 ವರ್ಷನೂ ಕುಡಿಸ್ಲಿಕ್ಕೆ ಬೇಕು ಅಂತಲೇ ಹೇಳ್ತೀನಿ. ಹೌದು ಫ್ರೆಂಡ್ಸ್, 2 ವರ್ಷದಲ್ಲಿ ಅಂದರೆ ನೀವು ಕುಡಿಸೋದ್ರಿಂದ ಮಗುವಿಗೆ ಈಗ ನೀವು ನೋಡ್ಬೋದು, ನನ್ನ ಮಗು ತುಂಬ ದಷ್ಟಪುಟ್ಟವಾಗಿದೆ, ಹೊರಗಿಂದೆಲ್ಲ ತಿಂತಾ ಇದೆ, ಮಾಡ್ತಾ ಇದೆ ಅಂತ ಅನ್ಬೋದು. ಸಾಧ್ಯ ಅಷ್ಟು 1 ವರ್ಷನೂ ಕುಡಿಸ್ಲಿಕ್ಕೆ ಟ್ರೈ ಮಾಡಿ. ಅಂದರೆ ಇವಾಗ ನಿಮ್ಮ ಮಗು ಚೆನ್ನಾಗಿ ಕಾಣ್ಬೋದು, ಬಟ್ ಮುಂದೆ ಅದರ ಫ್ಯೂಚರ್ನಲ್ಲಿ ಅದು ಚೆನ್ನಾಗಿರಬೇಕು ಅಂತಂದರೆ ಆ ರೆಸಿಸ್ಟೆನ್ಸ್ ಪವರ್ ಅಂದರೆ ತಾಯಿ ಎದೆಯಲ್ಲಿ ತುಂಬಾ ಇರುತ್ತದೆ. ಆ ರೆಸಿಸ್ಟೆನ್ಸ್ ಪವರ್ ಮಗು ಕೊಡೋದ್ರಿಂದ ಮಗುವನ್ನು ತುಂಬಾ ಅದರ ಒಂದು ಫ್ಯೂಚರ್ನಲ್ಲಿ ರೆಸಿಸ್ಟೆನ್ಸ್ ಪವರ್ ತಗೊಂಡು ತುಂಬಾ ಆರೋಗ್ಯವಾಗಿರೋ ದಷ್ಟಪುಷ್ಟವಾಗಿನೂ ಅದನ್ನು ಯಾವುದೇ ರೀತಿಯಿಂದನೂ ರೋಗ ನಿರೋಧಕ ಶಕ್ತಿ ಅಂದರೆ ಯಾವುದಾದ್ರೂ ರೋಗಕ್ಕೆ ಅದಕ್ಕೆ ತಡೆಗಟ್ಟಲಿಕ್ಕೆ ಅದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅದಕ್ಕೆ ನೀವು ಆದಷ್ಟು ಎದೆ ಹಾಲನ್ನು ಒರಿಜಿನಲ್ ಆಗಿ ಹೇಗಿರುತ್ತೋ ಅದನ್ನು ಹಾಗೇನೇ ಕುಡಿಸ್ಲಿಕ್ಕೆ ಟ್ರೈ ಮಾಡಿ. ಯಾವುದೇ ರೀತಿ ಬಾಟಲಲ್ಲಿ ಈ ಥರ ಶೇಖರಣೆ ಮಾಡಿಟ್ಟು ಅಂತಂದರೆ ಸಾಧ್ಯವಾದಷ್ಟು, ಅಂದರೆ ನಾನು ಹೇಳ್ತಾ ಇರೋದು ಸಾಧ್ಯವಾದಷ್ಟು ಅಂದರೆ ನಿಮಗೆ ಫ್ರೀ ಟೈಮಲ್ಲಿದ್ದರೆ ಮನೆಯಲ್ಲೇ ಕುಡಿಸ್ಲಿಕ್ಕೆ ಟ್ರೈ ಮಾಡಿ. ಅನಿವಾರ್ಯ ಕಾರಣದ ರೀತಿಯಿಂದ ಅಷ್ಟೇ ನೀವು ಶೇಖರಣೆ ಮಾಡಿಟ್ಟು ಕುಡಿಸಿ ಅಂತ ಹೇಳ್ತಾ ಇದ್ದೀನಿ. ನೀವು ತಾಯಿ ಹಾಲ ಎದೆ ಹಾಲನ್ನು ಯಾವಾಗ ಬಿಡಿಸ್ಬೇಕು ಅಂದರೆ ನಾನು ಮೇನ್ ಪಾಯಿಂಟಿಗೆ ಬರ್ತಾ ಇದ್ದೀನಿ. ಇವಾಗ ಎದೆ ಹಾಲನ್ನು 2 ವರ್ಷ ಅಥವಾ 1 ವರ್ಷ ಆದಮೇಲೆ ಮಗುವಿಗೆ ಬಿಡಿಸ್ಲಿಕ್ಕೆ ಟ್ರೈ ಮಾಡಿ. ಮೊದಲಿಗೆ ಒಂದು ಸ್ವಲ್ಪ ಪಾಯಿಂಟ್ಸ್ ಹೇಳ್ತೀನಿ ಫ್ರೆಂಡ್ಸ್. ಮೊದಲಿಗೆ ನೀವು ಎದೆ ಹಾಲನ್ನ ಕುಡಿಸ್ಲಿಕ್ಕೆ ಹಗಲೊತ್ತಿನಲ್ಲಿ ಅಂದರೆ ಟ್ರೈ ಮಾಡ್ಲಿಕ್ಕೆ ಹೋಗಬೇಡಿ. ಡೇ ಟೈಮ್ನಲ್ಲಿ ಟ್ರೈ ಮಾಡ್ಲಿಕ್ಕೆ ಹೋಗಬೇಡಿ. ಡೇ ಟೈಮ್ನಲ್ಲಿ ತುಂಬಾ ಮಗು ಆ್ಯಕ್ಟಿವ್ ಆಗಿದ್ರೆ ಅಂದರೆ ಅದು ಎಲ್ಲ ಗೊತ್ತಾಗ್ಬಿಡುತ್ತೆ. ಅಂದರೆ ಮಗುವಿಗೆ ಆಯಾ ಟೈಮ್ದಲ್ಲಿ ಆಯಾ ರೂಢಿ ಬಿದ್ದಿರೋದ್ರಿಂದ ಅದನ್ನು ಮೊದಲೇ ತಪ್ಪಿಸ್ಲಿಕ್ಕೆ ಹೋಗಿ. ಅಂದರೆ 3 ತಾಸಿಗೆ ಕುಡಿತಾ ಅಂದರೆ ಡೇ ಟೈಮ್ದಲ್ಲಿ ಮಾರ್ನಿಂಗ್ ಕುಡಿಸಿದ್ರೆ ಮಧ್ಯಾಹ್ನ ಸ್ಕಿಪ್ ಮಾಡಿ, ಮಧ್ಯಾಹ್ನ ಕುಡಿತಾ ಇದ್ದರೆ ಸಾಯಂಕಾಲ ಒಂದು ಸ್ವಲ್ಪ 5-6 ಗಂಟೆಗೆ ಅದನ್ನು ಬಿಟ್ಟು ನೀವು ಏನಾದರೂ ಅದಕ್ಕೆ ಕತೆ ಹೇಳಿ ಮಲಗಿಸ್ಕೋದು, ಜೋಳಿಗೆಯಲ್ಲಿ ಹಾಕಿ ಮಲಗಿಸ್ಕೋದು. ಅಂದರೆ ಯಾರ ಕಡೆ ಆದರೂ ಹೋಗಿ ಒಂದು ಅಜ್ಜಿಗೆ ಕತೆ ಹೇಳಿ ಈ ಥರ ಮಲಗಿಸ್ಲಿಕ್ಕೆ ನೀವು ಟ್ರೈ ಮಾಡಿ. ಆದಷ್ಟು ಡೇ ಟೈಮ್ನಲ್ಲಿ ಈ ಥರ ನೀವು ಫಾಲೋ ಅಪ್ ಮಾಡಿದರೆ ಮಗು ತನ್ನ ಒಂದು ಬೇರೆ ಥರ ಲಕ್ಷ್ಯ ಅಂದರೆ ಬೇರೆ ಥರ ಡೈವರ್ಟ್ ಆಗಿ ಅದನ್ನು ಒಂದು ಸ್ವಲ್ಪ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ನೆಕ್ಸ್ಟು ಅದಕ್ಕೆ ಹಾಲು ಕುಡಿಸೋ ಬದಲು ಅಂದರೆ ತುಂಬಾ ಪೌಷ್ಟಿಕಾಂಶವಾಗಿರುವ ಗಂಜಿ ಆಗಲಿ, ರಾಗಿ ಗಂಜಿ, ಅಕ್ಕಿ ಗಂಜಿ, ಈ ಥರ ಯಾವುದೇ ರೀತಿ ಕೆಮಿಕಲ್ ಮಿಕ್ಸ್ ಆಗದೆ ಇರುವಂಥ ಯಾವುದಾದ್ರೂ ನಿಮಗೆ ಪ್ರಾಡಕ್ಟು ಅಂತಂದ್ರೆ ಅವೈಲೇಬಲ್ ಹೊರಗಡೆ ಇದ್ರೆ ಅಲ್ವಾ, ಮನೆಯಲ್ಲೇ ಎಲ್ಲ ರೀತಿಯಿಂದ ಕಾಳುಗಳು ಮಿಶ್ರಣ ಮಾಡಿರುವಂಥ ಎಲ್ಲ ರೀತಿಯಿಂದ ಪೌಷ್ಟಿಕಾಂಶ, ಬಾದಾಮಿ ಈ ಥರವೆಲ್ಲನೂ ಮಿಕ್ಸ್ ಮಾಡಿರೋಂಥ ಪೌಡರು ಹೊರಗಡೆ ಸಿಗುತ್ತೆ. ಇಲ್ಲ ಅಂತಂದರೆ ನೀವು ಮನೆಯಲ್ಲೂ ಸಹ ಅದಕ್ಕೆ ಪ್ರಿಪೇರ್ ಮಾಡಿ ಅದನ್ನು ಗಂಜಿ ರೀತಿಯಲ್ಲಿ ಅದಕ್ಕೆ ತುಂಬ ಟೇಸ್ಟಿಯಾಗಿ ಮಾಡಬಹುದು. ಅಂದರೆ ಈಗ ಮಕ್ಕಳಿಗೆ ನೀವು ಏನು ಕೊಡ್ತಾ ಇದ್ರೆ ತಾಯಿಗೆ ಗೊತ್ತಾಗುತ್ತೆ. ಎಲ್ಲ ಒಂದು ಪ್ರಾಡಕ್ಟು ಎಲ್ಲ ಮಗುಗೆ ಹೊಂದಾಣಿಕೆ ಆಗೋದಿಲ್ಲ. ಅದಕ್ಕೆ ನಿಮ್ಮ ಮಗುಗೆ ನಿಮ್ಗೆ ಏನು ಸೂಕ್ತ ಅನಿಸುತ್ತೋ ಅದನ್ನು ಕ್ವಾಂಟಿಟಿನ ಒಂದು ಸ್ವಲ್ಪ ಜಾಸ್ತಿ ಮಾಡಿಸ್ಕೊತಾ ಹೋಗಿ. ಗಂಜಿ ಆಗಲಿ ಏನು ಕೊಡ್ತಾ ಇರ್ತೀರೋ ಅದನ್ನು ಅಂತ ಹೇಳ್ತಾ ಇದ್ದೀನಿ. ಮತ್ತು ನೆಕ್ಸ್ಟು ಹಣ್ಣುಗಳನ್ನು ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡಿ, ಬನಾನಾ ಆಗಲಿ, ಸೇಬು ಆಗಲಿ, ಈ ಥರ ಬೇರೆ ಬೇರೆ ರೀತಿಯ ಹಣ್ಣುಗಳನ್ನು ಅದಕ್ಕೆ ತಿನ್ನಲಿಕ್ಕೆ ಟ್ರೈ ಮಾಡಲಿ. ಅಂದರೆ ಗೆಣಸು ಆಗಲಿ, ಸ್ವೀಟ್ ಪೊಟೊಟೊ ಈ ಥರ ತಿನ್ನಿಸೋದ್ರಿಂದ ಮಗುವಿನಲ್ಲಿ ಒಂದು ಸ್ವಲ್ಪ ಹಸಿವಿನ ಪ್ರಮಾಣನ ತಗ್ಗಬಹುದು. ಮತ್ತು ಅದಕ್ಕೆ ಜಾಸ್ತಿ ಹಾಲಿನ ಒಂದು ಆ ಕಡೆ ಲಕ್ಷಣ ಹೋಗದೆ ಇರ್ಬೋದು, ಹಾಲು ಕುಡಿಯಬೇಕಂತೇಳಿ. ಆವಾಗ ರಾತ್ರಿ ಟೈಮ್ ಬರುತ್ತೆ ಫ್ರೆಂಡ್ಸ್. ರಾತ್ರಿ ಬಂದಾಗ ಇವಾಗ ನಾನು ಹೇಳ್ತಾ ಇರೋ ಟ್ರಿಕ್ಕನ್ನು ರಾತ್ರಿನೇ ಸ್ಟಾರ್ಟ್ ಮಾಡಿ, ಇದ್ರ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಅಂತ ಹೇಳ್ತೇನೆ. ಅದು ಏನಂತ ಹೇಳಿದ್ರೆ, ನಾನು ಒಂದು ಚಿಟಿಕೆ ಅರಿಶಿನ ತೊಗೊಂಡಿದ್ದೀನಿ ಮತ್ತು ನೀರನ್ನು ತೊಗೊಂಡಿದ್ದೀನಿ ಅಷ್ಟೇ. ನಿಮಗೆ ಕಾಣ್ತಾ ಇರ್ಬೋದು ಈ ಥರ ಥಿಕ್ನೆಸ್ ಇರಲಿ. ಈ ಥರ ಇದನ್ನು ತಗೊಂಡು ಎದೆ ಭಾಗಕ್ಕೆ ನೀವು ಹಚ್ಕೊಂಡು ರಾತ್ರಿ ಮಲ್ಕೊಳ್ಳಿ ಫ್ರೆಂಡ್ಸ್. ಅದು ನಿದ್ಗನೆಯಲ್ಲಿ ಕುಡಿತಾ ಇದ್ದರೆ ಅವಾಗ ಇನ್ನೂ ಸ್ವಲ್ಪ ಇದನ್ನು ಪ್ರಮಾಣವನ್ನು ಅದಕ್ಕೆ ಹಚ್ಚಿ ಫ್ರೆಂಡ್ಸ್. ಅಂದರೆ ಕಾಣಿಸ್ತಾ ಇದೆ, ನಾನು ಇದರಲ್ಲಿ ಏನೂ ಮಿಕ್ಸ್ ಮಾಡಿಲ್ಲ. ಈ ಅರಿಶಿನ ಪುಡಿ ನೀವು ಮನೆಯಲ್ಲೇ ಮಾಡಿದ್ರೆ ತುಂಬಾ ಒಳಿತು. ನಿಮಗೆ ಕೆಮಿಕಲ್ ಮಿಶ್ರಣ ಇರಲಾರ್ದೇ ಅರಿಶಿನ ತೊಗೊಂಡ್ರೆ ತುಂಬಾ ಒಳಿತು. ಮತ್ತು ಈ ಅರಿಶಿನ ಕುಡಿಯೋದ್ರಿಂದ ಮಗುವಿನಲ್ಲಿ ರೋಗ ನಿರೋಧಕ ಶಕ್ತಿನೂ ಹೆಚ್ಚಾಗುತ್ತೆ. ಅಂದರೆ ಶೀತ, ಕೆಮ್ಮು ಈ ಥರ ನಿಮಗೆ ಗೊತ್ತಿರಲಾರ್ದೇ ಬರ್ತಾ ಇದ್ದರೆ ಅದಕ್ಕೂ ತುಂಬ ಒಳ್ಳೆಯದಾಗುತ್ತೆ. ಅಂದರೆ ಒಂದೇ ಒಂದು ಕಲ್ಲಲ್ಲಿ 2 ಹಕ್ಕಿ ಹೊಡಿತಾರಂತ ಆ ರೀತಿ ಇದನ್ನು ನಿಮ್ಗೆ ಹಾಲು ಬಿಡಿಸ್ದಂಗೂ ಆಗುತ್ತೆ. ಅದಕ್ಕೆ ರೋಗ ನಿರೋಧಕ ಶಕ್ತಿನೂ ಮಗುವಿಗೆ ಹೆಚ್ಚಿಗೆನೂ ಆಗುತ್ತೆ. ಈ ಒಂದು ಒಳ್ಳೆ ಹೋಮ್ ರೆಮಿಡಿಯಿಂದ ಯಾವುದೇ ರೀತಿ ಸೈಡ್ ಇಫೆಕ್ಟು ಆಗೋದಿಲ್ಲ. ಇದನ್ನು ತುಂಬಾ ಸೇಫ್ ಆಗಿರುತ್ತೆ ಮಕ್ಕಳಿಗೆ. ಮತ್ತು ನೀವು ಹೊರಗಿಂದ ಮೆಡಿಕಲ್ ಆಗಿದ್ದು ಶಾಪಿಂದ ಏನಾದರೂ ತಂದು ಹಚ್ಚೋದ್ರಿಂದ ಒಬ್ರೊಬ್ರಿಗೆ ಅದು
ಬರ್ತದೆ, ಮಗುಗೆ ಒಂದು ಬೇರೆ ಉಲ್ಟಾ ಇಫೆಕ್ಟೂ ಆಗ್ಬೋದು. ಈ ಥರ ಒಳ್ಳೆ ರೀತಿ ಮನೆಯಲ್ಲೇ ಹೋಮ್ ರೆಮಿಡಿ ಮಾಡೋದ್ರಿಂದ ಮಗುವಿಗೂ ತುಂಬಾ ಒಳ್ಳೆಯದು ಮತ್ತು ನಿಮ್ಗೆ ಯಾವುದೇ ರೀತಿಯ ಖರ್ಚು ಆಗೋದಿಲ್ಲ ಅಂತ ಹೇಳ್ತೀನಿ. ಚಿಟಿಕೆ ಒಂದು ಅರಿಶಿನವನ್ನು ತೊಗೊಂಡು ಅದಕ್ಕೆ ನೀರನ್ನು ಬೆರೆಸಿದ್ರೆ ಮುಗೀತು. ಇದರಿಂದ ಏನಾಗುತ್ತೆ, ತಾಯಿಗೂ ಸಮಾಧಾನ ಆಗುತ್ತೆ. ಯಾವುದೇ ರೀತಿ ಅದಕ್ಕೆ ಕಿರಿಕಿರಿ ಮಾಡಲಾರ್ದೇ ನಾವು ಹಾಲನ್ನು ಬಿಡಿಸಿದ್ವು ಅಂತ ಹೇಳ್ಬೋದು. ಮತ್ತು ನೀವು ಹಾಲನ್ನ ಬಿಡಿಸೋದನ್ನು ಮಗುವಿನ ಒಂದು ಆರೋಗ್ಯದ ದೃಷ್ಟಿನೂ ನೋಡಬೇಕು. ಯಾವಾಗ ಅದಕ್ಕೆ ಆರಾಮ್ ತಪ್ಪಾಗಿ ಅಂದರೆ ಅದರ ಹೆಲ್ತ್ ಕಂಡೀಷನ್ ಸರಿ ಇರಲಾರ್ದ ಟೈಮ್ದಲ್ಲಿ ನೀವು ಹಾಲು ಬಿಡಿಸೋ ಪ್ರಯತ್ನನ ಮಾಡಬೇಡಿ. ಯಾಕಂದರೆ ಅದು ತುಂಬ ಅಡ್ವರ್ಸ್ ಇಫೆಕ್ಟ್ ಆಗುತ್ತೆ ಅಂತಂದ್ರೆ ಆ ಒಂದು ಟೈಮ್ದಲ್ಲಿ ತಾಯಿ ಮತ್ತು ಆರೈಕೆ ಮತ್ತು ತಾಯಿಯ ಒಂದು ಹಾಲಿನ ಅಂಶ ತುಂಬಾ ಬೇಕಾಗಿರುತ್ತದೆ. ಅಂದರೆ ಎದೆ ಹಾಲಲ್ಲಿ ಜಾಸ್ತಿ ಸಕ್ರಿಷನ್ ಆಗ್ತಾ ಇರುತ್ತೆ. ಅಂದರೆ ಎದೆ ಹಾಲಿನಲ್ಲಿ ಅದಕ್ಕೆ ಬೇಕಂದ್ರೆ ಆ್ಯಂಟಿಬಯೋಟಿಕ್ನು ಪ್ರಮಾಣವನ್ನು ಬಿಡುಗಡೆ ಮಾಡ್ತಾ ಇರ್ತದೆ. ಆ ಒಂದು ಟೈಮಲ್ಲಿ ನೀವು ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಹೋಗಬೇಡಿ, ಅದು ತುಂಬಾ ಡೇಂಜರ್ ಅಂತ ಹೇಳ್ತೀನಿ. ಮಗುವಿಗೂ ಆಯಿತು, ನಿಮಗೆ ಅದು ಯಾವುದೇ ರೀತಿ ರಿಸಲ್ಟ್ನೂ ಕೊಡೋದಿಲ್ಲ. ಈ ಹೋಮ್ ರೆಮಿಡಿನ ರಾತ್ರಿನ ಟ್ರೈ ಮಾಡಿ, ಆದಷ್ಟು ಬೇಗ ನಿಮ್ಮ ಮಗುವನ್ನ ಹೆಲ್ದಿಯಾಗಿ ನೀವು ಸ್ಲಿಮ್ ಆಗಿ ನಿಮ್ಮ ಬ್ಯೂಟಿ ಟಿಪ್ಸ್ನೂ ಆದಂಗೂ ಆಯಿತು ನನ್ನ ಒಂದು ವಿಡಿಯೋದಿಂದ ಸಿಕ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಥರ ಒಳ್ಳೆ ಟಿಪ್ಸನ್ನು ನನ್ನ ವಿಡಿಯೋದಲ್ಲೇ ಆದಷ್ಟು ಹಾಕ್ತಾ ಇರ್ತೀನಿ. ಪ್ಲೀಸ್ ನನ್ನ ಚಾನಲನ್ನು ನೋಡಿ ಮತ್ತು ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋದಿಂದ ನಿಮ್ಗೆ ಒಳ್ಳೆ ಮಾಹಿತಿ ಸಿಕ್ತು ಅಂತ ತಿಳ್ಕೊತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಬಟನನ್ನು ಅಂತ ಕೇಳ್ಕೊತಾ ಇದ್ದೀನಿ. ಹೀಗೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಕೇಳ್ಕೊತೀನಿ. ಈ ವಿಡಿಯೋನ ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ಬೈ ಫ್ರೆಂಡ್ಸ್.